ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ವಿಡಿಯೋನ ತಂದಿದ್ದೀನಿ. ನಿನ್ನೆ ಅಷ್ಟೇ ನಾನು ಮಿಡಿಗಾಯಿ ಅಪ್ಪೆ ಮಿಡಿ ಉಪ್ಪಿನಕಾಯಿನ ಮಾಡಿದ್ದೆ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ಮಿಡಿಗಾಯಿ ಉಪ್ಪಿನಕಾಯಿನ ಮಾಡಲಿಕ್ಕೆ ನನಗೆ 2 ದಿನ ಬೇಕಾಯಿತು. ಮೊದಲನೇ ದಿನ ಏನೇನು ಮಾಡಿಕೊಂಡೆ, ನಂತರ ಏನೇನು ಮಾಡಿಕೊಂಡೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ, ಕೊನೆ ತನಕ ಎಲ್ಲವನ್ನು ನೋಡ್ಬೋದು, ಕಲ್ತ್ಕೊಳ್ಬಹುದು. ಮಾವಿನ ಮಿಡಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆ, ಹಸಿರಾಗಿರುವಂಥದ್ದು. ಇದನ್ನು ನಾನು ಮಾರ್ಕೆಟಿಂದ ತಂದಿದ್ದೀನಿ. ತಂದು ಅದನ್ನು ನಾನು ಉಪ್ಪಲ್ಲಿ ಹಾಕಿ ಇಟ್ಟಿದ್ದೆ 1 ತಿಂಗಳ ಹಿಂದೆ. ಉಪ್ಪಲ್ಲಿ ಹಾಕೋದು ಅಂದರೆ 2 ದಿವಸಕ್ಕೊಮ್ಮೆ ಅದನ್ನು ನಾವು ಕೈಯಲ್ಲಿ ತಿರ್ಸ್ತಾ ಇರಬೇಕಾಗತ್ತೆ. ಹಾಗೆ ಮಾಡಿ ಈಗ 1 ತಿಂಗಳ ನಂತರ ಇದು ಉಪ್ಪಿನಕಾಯಿ ಮಾಡುವ ಸ್ಟೇಜಿಗೆ ಬಂದಿದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಉಪ್ಪನ್ನೆಲ್ಲ ಹೀರ್ಕೊಂಡು ಅದು ಚಿಟ್ಟಿದೆ. ಕ್ಲೀನಾಗಿ ನಾವು ಮಾವಿನಕಾಯಿಯನ್ನು ತೊಳೆದು ಒರೆಸಿ ಉಪ್ಪಲ್ಲಿ ಹಾಕಿ ಇಟ್ಟಿರುವಂಥದ್ದು. ಪೂರ್ತಿ ಉಪ್ಪು ನೀರು ಬಿಟ್ಟಿದೆ. ಹಾಗೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ. ಒಂದು 150 ಮಿಡಿಯನ್ನು ನಾನು ಹಾಕಿದ್ದೆ. ತೊಟ್ಟು ಕೂಡ ಇಟ್ಟಿದ್ದೆ, ಯಾಕೆಂದರೆ ಜೀರಿಗೆ ಪರಿಮಳದ ಮಿಡಿ ಇದಾಗಿತ್ತು. ಕೆಲವೊಂದಷ್ಟು ಸ್ವಲ್ಪ ಕಪ್ಪಾಗಿದೆ, ಕೆಲವೊಂದಷ್ಟು ಹಾಳಾಗಿದೆ, ಕೆಲವೊಂದಷ್ಟು ಗಟ್ಟಿಯಾಗಿದೆ. ಇಲ್ಲಿ 2 ರೀತಿಯ ಉಪ್ಪಿನಕಾಯಿ ಮಿಡಿ ನನ್ನಲ್ಲಿ ಇದೆ. ಇದನ್ನು ನನಗೆ ಒರೆಸಲಿಕ್ಕೆ ಸುಮಾರು ಅರ್ಧ ತಾಸು ಬೇಕಾಯಿತು. ನಿಧಾನವಾಗಿ, ಅಂದರೆ ಅದು ಚಿಟ್ಟಿರುತ್ತಲ್ವ, ಸೈಡಲ್ಲೆಲ್ಲ ಸ್ವಲ್ಪ ನೆರಿಗೆ ಬರುತ್ತಲ್ಲ, ಅದೆಲ್ಲ ಸೈಡಲ್ಲಿ ಕ್ಲೀನಾಗಿ ಒರೆಸ್ಬೇಕಾಗುತ್ತೆ. ಒಂದು ಕಾಟನ್ ಬಟ್ಟೆನ ತೆಗೆದುಕೊಂಡಿದ್ದೀನಿ, ಒರೆಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದನ್ನು ನೀರಿನ ಅಂಶ ಇಟ್ಟು ನಾವು ಉಪ್ಪಿನಕಾಯಿ ಸಾಂಬಾರಕ್ಕೆ ಹಾಕಿಬಿಟ್ರೆ ಅದು ಬೇಗ ಹಾಳಾಗಿಬಿಡುತ್ತೆ. ನಾವು ಮಾಡುವಂಥ ಉಪ್ಪಿನಕಾಯಿ 2 ವರ್ಷ ಅಲ್ಲ 3 ವರ್ಷ ಇಟ್ಟರೂ ಕೂಡ ಹಾಳಾಗಲ್ಲ, ಈ ರೀತಿಯಾಗಿ ಸರಿಯಾಗಿ ಮಾಡಿದರೆ. ಉಪ್ಪಿನ ಮಾವಿನ ಮಿಡಿಯನ್ನು ಕ್ಲೀನಾಗಿ ಒರೆಸಿ ಆಯಿತು. ಇದನ್ನು ನಾನೇನು ಮಾಡ್ತೀನಿ ಅಂದರೆ ಕಾಟನ್ ಬಟ್ಟೆಯಲ್ಲಿ ಹಾಗೆ ಇಟ್ಟಿರ್ತೀನಿ. ಮುಚ್ಚಿ ಇಟ್ಟಬೇಕು, ಬೇರೆ ನೀರು ಇದಕ್ಕೆ ತಾಗಲಿಕ್ಕಿಲ್ಲ. ಒಂದು ಕಡೆ ಉಪ್ಪಿನ ನೀರನ್ನು ಕೂಡ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ. 1 ಲೀಟರ್ ಉಪ್ಪಿನ ನೀರನ್ನು ನೀವು ಹಾಕಿದರೆ ಅದು ಅರ್ಧ ಲೀಟರ್ ಆಗುವಷ್ಟು ಕುದಿಯಬೇಕು. ಇದು ಇಂಪಾರ್ಟೆಂಟ್. ಅಂದರೆ ಉಪ್ಪಿನಕಾಯಿ ಕೆಡಲ್ಲ. ಬೇರೆ ಯಾವುದೇ ನೀರು ಕುದ್ದ ಆದಮೇಲೆ ಸೇರಿಸಲಿಕ್ಕೆ ಇಲ್ಲ. ಇದನ್ನು ನಾನು ಈಗ ರಾತ್ರಿ ಹೊತ್ತೇ ಮಾಡಿರೋದು, ಯಾಕೆಂದರೆ ಬೆಳಗ್ಗೆ ಆಗೋ ತನಕ ಪೂರ್ತಿಯಾಗಿ ಆರಿರಬೇಕು ಅದು. ಈಗ ಮಿಡಿ ಆಯಿತು ಒಂದು ಕಡೆ ಉಪ್ಪಿನ ನೀರು ಕೂಡ ಆಯಿತು. ಇದನ್ನು ಕ್ಲೀನಾಗಿ ಇಟ್ಟಿರ್ತೀನಿ. ಇದು ಒಂದು ಕಡೆ ಇರಲಿ. ಇನ್ನು ಬೆಳಗಾದ ಯಾವ ಕೆಲಸ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಉಪ್ಪಿನ ನೀರು ಬೆಳಗ್ಗೆ ಮಾಡುವಂಥ ಕೆಲಸ. ನಾನೀಗ 1 kg ಉಪ್ಪಿದೆ. ಇಲ್ಲಿ ನಾನು ಸುಮಾರು 3/4 kg ಆಗುವಷ್ಟು ಉಪ್ಪನ್ನು ಉಪ್ಪು ನೀರಿಗೆ ಹಾಕಿದ್ದೀನಿ. ಅದಕ್ಕೆ 3 ಲೀಟರ್ ನೀರನ್ನು ಸೇರಿಸಿದ್ದೆ. 3ರಲ್ಲಿ 1.5 ಲೀಟರ್ ಆಗುವಷ್ಟು ನೀರು ರೆಡಿಯಾಗಿದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಕ್ಲೀನಾಗಿರೋ ಮೇಲ್ಗಡೆ ನೀರನ್ನು ನಾನು ತೆಕ್ಕೊಳ್ತೀನಿ. ಈಗ ಈ ರೀತಿ ಆಗಿದೆ. ಎಷ್ಟು ಪ್ರಮಾಣ ಅಂತ ಅನ್ನೋದನ್ನು ಮೊದಲು ಹೇಳಿದೆ. ಉಪ್ಪಿನಕಾಯಿ ಮಾಡಲಿಕ್ಕೆ ಇವತ್ತು ಈಗ 2ನೇ ದಿವಸ, ಬೆಳಗ್ಗೆ 8 ಗಂಟೆ ಆಗಿದೆ. ಈಗ ನಾನು ಎಲ್ಲ ಮಸಾಲೆ ಪದಾರ್ಥವನ್ನು ಇಲ್ಲಿ ಇಟ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ. ಜೀರಿಗೆ, ಸಾಸಿವೆ, ಓಂಕಾಳು, ಮೆಂತೆ, ಲವಂಗ, ಕಾಳುಮೆಣಸು, ಜಾಯಿಕಾಯಿ, ಸ್ವಲ್ಪ ಒಂದು 8 ಲವಂಗ, ಜಾಯಿಕಾಯಿ ಚೂರಿದೆ. ಹಾಗೆ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು. ಹೈ ಫ್ಲೇಮ್ ಅಂತೂ ಬೇಡ. ಯಾಕೆ ಅಂತಂದರೆ ಅದು ಅಲ್ಲಿ ಫ್ರೈ ಮಾಡೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಉಪ್ಪಿನಕಾಯಿ ಮಾಡೋದರಲ್ಲಿ ಪ್ರತಿಯೊಂದು ಅಂಶವೂ ಕೂಡ ಇಂಪಾರ್ಟೆಂಟೇ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಓಂಕಾಳು ಸ್ವಲ್ಪ ಹಾಕಿದ್ದೀನಿ, ಒಂದು 2 ಸ್ಪೂನು ಓಂಕಾಳನ್ನು ಹಾಕಿದ್ದೀನಿ. ನಾನು ಜಾಸ್ತಿ ಪ್ರಮಾಣದ ಮಸಾಲೆನ ಇಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಕಡುಗಾಯಿ ಉಪ್ಪಿನಕಾಯಿಯು ಕೂಡ ನಾನು ಇದೇ ಮಸಾಲೆಯನ್ನು ಹಾಕ್ತೀನಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಇರಲಿ ಅಂತ ಮಾಡಿದ್ದೀನಿ. ಕಡುಗಾಯಿ ಉಪ್ಪಿನಕಾಯಿಯನ್ನು ಕೂಡ ನಾನು ಮಾಡಿದ್ದೀನಿ, ಆಮೇಲೆ ಇನ್ನೊಂದು ದಿವಸ ವಿಡಿಯೋದಲ್ಲಿ ತೋರಿಸ್ತೀನಿ. ಸಾಸಿವೆ ಒಂದು 3/4 kg ಆಗುವಷ್ಟು ಇದೆ. ಓಕೆ, ಈಗ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೊಂದೆಯ. ಅಂದರೆ ಉಪ್ಪಿನಕಾಯಿ ಅಂದರೆ ಹಾಗೆ ಅಲ್ವಾ, ಸ್ವಲ್ಪ ನಿಧಾನವಾಗಿ ಮಾಡಬೇಕು.
ನನಗೆ ಈ ಉಪ್ಪಿನಕಾಯಿ ಮಾಡಲಿಕ್ಕೆ ಸುಮಾರು ಮಧ್ಯಾಹ್ನನೇ ಆಗಿಬಿಡ್ತು. ಸಿಂಪಲ್ಲಾಗಿ ಇವತ್ತೊಂದು ಸಾರು ಮಾಡಿ ಮೊಸರು ಹಾಕ್ಕೊಂಡು ಊಟ ಮಾಡಿ ಅಂತ ಅಂದೆ. ಯಾಕೆ ಅಂತಂದರೆ ಸಾಕಾಗಿಬಿಡ್ತು ನನಗೆ ಉಪ್ಪಿನಕಾಯಿ ಮಾಡೋದ್ರಲ್ಲೇ. ಎಲ್ಲವನ್ನು ಫ್ರೈ ಮಾಡಿ ಆಯಿತು. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಓಂ ಕಾಳು, ಜೀರಿಗೆಯನ್ನು ನಾವು ಸ್ವಲ್ಪ ಜಾಸ್ತಿ ಅಂದರೆ ಜಾಸ್ತಿ ಬೇಡ, ಸಾಸಿವೆ ಪ್ರಮಾಣವನ್ನು ನಾವು ಈ ಉಪ್ಪಿನಕಾಯಿಗೆ ಜಾಸ್ತಿ ಹಾಕ್ತೇವೆ. ನಾನಂತೂ ಹಾಕೋದು ಹಾಗೆ. ಮೆಂತ್ಯ ಆಯಿತು, ಕಾಳುಮೆಣಸು, ಲವಂಗ ಮತ್ತು ಜಾಯಿಕಾಯಿ ಚೂರು ಹಾಕಿದ್ದೀನಿ. ಕಾಳುಮೆಣಸು ಒಂದು 8-10 ಇದೆ. ಸಾಸಿವೆ ಮಾತ್ರ ಸ್ವಲ್ಪ ಜಾಸ್ತಿ. ಜೀರಿಗೆ ಒಂದು ಪ್ರಮಾಣ ಇದೆ, ಅದರ ಡಬಲ್ ಸಾಸಿವೆ ಇರುತ್ತೆ. ಜೀರಿಗೆ 1 ಲೋಟ ಹಾಕಿದರೆ 2 ಲೋಟ ಸಾಸಿವೆ. ಪೌಡ್ರು ಕೂಡ ಆಯಿತು. ಕ್ಲೀನಾಗಿ ಪೌಡ್ರನ್ನು ಮಾಡಿ ಇಟ್ಕೊಂಡಿದ್ದೀನಿ. ಇಂಗನ್ನು ಕೂಡ ಇದನ್ನು ಪೌಡ್ರ್ ಮಾಡಬೇಕಾದ್ರೆ ನಾನು ಸೇರಿಸಿದ್ದೀನಿ. ಓಕೆ, ಇಲ್ಲಿ ಹಾಕಿಲ್ಲ ವಿಡಿಯೋದಲ್ಲಿ. ಈಗ ರಾತ್ರಿ ಮಾಡಿಟ್ಟಿರುವಂಥ ಉಪ್ಪಿನ ನೀರಿನ ಪಾತ್ರೆನ ನೋಡಿ ತೆಗೆದೆ. ಕ್ಲೀನಾಗಿ ಕಾಣಿಸ್ತಾ ಇದೆ. ಕೆಳಗಡೆ ಮಣ್ಣು ಟೈಪ್ ನಿಂತಿದೆ, ದೊಡ್ಡ ಉಪ್ಪಲ್ವಾ, ಅದನ್ನು ನಾನೀಗ ಬೇರೆ ಪಾತ್ರೆಗೆ ಏರಿಸ್ತಾ ಇದ್ದೀನಿ. ಕ್ಲೀನಾಗಿರುವ ಮೇಲ್ಗಡೆ ನೀರನ್ನು ಮಾತ್ರ ಉಪ್ಪಿನಕಾಯಿ ನಾನು ಯೂಸ್ ಮಾಡ್ಕೊತೀನಿ. ಈ ರೀತಿಯ ಕೆಲಸ ಉಪ್ಪಿನಕಾಯಿನ ಮಾಡಬೇಕಾದ್ರೆ ಬೇರೆ ರೀತಿಯ ಅಂದರೆ ನೀರು ಏನನ್ನು ಅಲ್ಲಿ ನಾವು ತೆಗೆದುಕೊಳ್ಳಿಕ್ಕಿಲ್ಲ. ಯಾಕೆಂದರೆ ಅದು ಹಾಳಾಗಬಾರದಲ್ವಾ, ಹಾಗಾಗಿ ನೀಟಾಗಿ ಮಾಡಬೇಕಾಗುತ್ತೆ. ನಿನ್ನೆ ರಾತ್ರಿ ಒಂದಷ್ಟು ಮಾಡಿದೆ, ಈಗ ಬೆಳಗ್ಗೆನೇ ಶುರು ಮಾಡಿಟ್ಕೊಂಡಿದ್ದೀನಿ. 1 kg ಮೆಣಸಿನ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಕದಂಬ ಮಾರ್ಕೆಟಿಂದ ತೆಗೆದುಕೊಂಡು ಬಂದಿದ್ದೀನಿ. ಅಂದರೆ ಉಪ್ಪಿನಕಾಯಿಗೆ ಅಂತಲೇ ಅಲ್ಲಿ ಮೆಣಸಿನ ಹಿಟ್ಟನ್ನು ಮಾಡಿ ಇಟ್ಟಿರ್ತಾರಂತ ಇಲ್ಲಿ ಹೇಳಿದರು. ಪ್ರತಿ ವರ್ಷವೂ ಕೂಡ ನಾನು ಅಲ್ಲಿಂದನೇ ಈ ಉಪ್ಪಿನಕಾಯಿ ಮೆಣಸಿನ ಹಿಟ್ಟನ್ನು ತೆಗೆದುಕೊಂಡು ಬರ್ತೀನಿ. ಉಪ್ಪಿನ ನೀರಿಗೆ ಮೆಣಸಿನ ಹಿಟ್ಟನ್ನು ಹಾಕಿದೆ. ಕ್ಲೀನಾಗಿರುವಂಥ ಉಪ್ಪಿನ ನೀರಿಗೆ ರಾತ್ರಿ ಮಾಡ್ಕೊಂಡಿದ್ದಲ್ಲ, ಪೂರ್ತಿ ಆರಬೇಕು. ಬಿಸಿ ಉಪ್ಪಿನ ನೀರು ಇರಬಾರ್ದು, ನೆನಪಿಟ್ಕೊಳ್ಳಿ. ಹಾಗಾಗಿ ನಾನು ರಾತ್ರಿನೇ ಮಾಡಿ ಇಟ್ಕೊಂಡಿದ್ದೆ. ಅರ್ಧ kg ಆಗುವಷ್ಟು ಮೆಣಸಿನ ಹಿಟ್ಟನ್ನು ಹಾಕಿದ್ದೀನಿ. ಪೂರ್ತಿ ತಣ್ಣಗೆ ಆರಿದ ಉಪ್ಪಿನ ನೀರಿಗೆ ಅರ್ಧ kg ಆಗುವಷ್ಟು ಮೆಣಸಿನ ಹಿಟ್ಟನ್ನು ಹಾಕಿದೆ ಮೊದಲು. ನೋಡಿ, ಈಗ ನಾನು ಮಸಾಲೆ ಪದಾರ್ಥ ಉಪ್ಪಿನಕಾಯಿ ಅಂತ ಮಾಡಿದ್ನಲ್ಲ, ಆಗ ಒಂದು ಕಡೆ ಇಟ್ಕೊಂಡಿದ್ನಲ್ಲ, ಅದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಬೌಲಲ್ಲಿ ನಿಮಗೆ ಅಳತೆಗೆ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಪ್ರಮಾಣದ್ದಿದೆ ಇಲ್ಲಿ. ಹಾಗಾಗಿ ನಾನು ಒಂದೂವರೆನೂ ಇಲ್ಲ, 1/4 ಬೌಲ್ ಆಗುವಷ್ಟು ಈ ಮಸಾಲೆನ ನಾನು ಉಪ್ಪಿನಕಾಯಿ ಮಾಡಲಿಕ್ಕೆ, ಇವತ್ತಿನ ಉಪ್ಪಿನಕಾಯಿ 150 ಮಿಡಿ ಇದೆ, ಅಷ್ಟು ಮಿಡಿಗೆ ನಾನು ಮಸಾಲೆಯನ್ನು ಹಾಕಿದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ? ಎಲ್ಲ ಮಸಾಲೆ ಎಲ್ಲವನ್ನು ಆಗಲೇ ನಿಮಗೆ ತೋರಿಸಿದ್ದೆ. ಉಪ್ಪಿನಿಗೆ ಮೆಣಸಿನ ಹಿಟ್ಟಾಯಿತು. ಈಗ ಮಸಾಲೆ ಜೀರಿಗೆ, ಸಾಸಿವೆ, ಮೆಂತೆ ಮತ್ತು ಕಾಳುಮೆಣಸು, ಲವಂಗ, ಇಂಗು ಎಲ್ಲ ಮಿಕ್ಸ್ ಮಾಡಿರುವಂಥ ಉಪ್ಪಿನಕಾಯಿ ಫಸ್ಟ್ ಕ್ಲಾಸ್ ಮಸಾಲೆಯನ್ನು ಹಾಕಿದೆ. ಇನ್ನೇನು ನಾನೇನು ಮಾಡಬೇಕು ಅಂದರೆ ಕೈಯಲ್ಲಿ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡೋಣ. ಬೆಳಗ್ಗೆ ಒಂದು 8 ಗಂಟೆಗೆ ಶುರು ಮಾಡಿದ್ದೀನಿ. ಈಗ 11:30 ಆಯಿತು. ನೋಡಿ ಎಷ್ಟೊಂದು ಹೊತ್ತಾಯಿತು. ಈಗ ಪೂರ್ತಿಯಾಗಿ ನಾವು ಮಿಕ್ಸ್ ಆಗಲ್ಲ ಅದು ಕೈಯಲ್ಲಿ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಮಿಕ್ಸಿ ಜಾರನ್ನು ಕೂಡ ತೆಗೆದುಕೊಂಡಿದ್ದೀನಿ. ಮಿಕ್ಸಿ ಜಾರನ್ನು ಕೂಡ ಕ್ಲೀನಾಗಿ ಒರೆಸಿ ಇಟ್ಕೋಬೇಕು. ಅದರಲ್ಲಿ ನೀರಿನ ಅಂಶ ಇರಲಿಕ್ಕಿಲ್ಲ. ಯಾಕೆಂದರೆ ನಾವು ಕೆಡಬಾರ್ದಲ್ವ ಉಪ್ಪಿನಕಾಯಿ. ಹಾಗಾಗಿ ಅದನ್ನು ಕೂಡ ಕ್ಲೀನಾಗಿ ಗಟ್ಟಿ ಬಟ್ಟೆ ಅಂದರೆ ಒಣ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿರಬೇಕು. ಸ್ವಲ್ಪ ಹಾಕಿ ಫೈನಾಗಿ ಗ್ರೈಂಡ್ ಮಾಡ್ತೀನಿ. ಯಾಕೆಂದರೆ ಸಾಂಬಾರ, ಮೆಣಸು, ಉಪ್ಪು ನೀರು ಎಲ್ಲವೂ ಕರೆಕ್ಟಾಗಿ ಮಿಕ್ಸ್ ಆಗಬೇಕಲ್ವ. ಹಾಗಾಗಿ ಹಿಂದಿನ ಕಾಲದಲ್ಲಿ ಅಂದರೆ ಒರಳಿರುತ್ತಲ್ವ, ಅದರಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಬೀಸ್ತಾಯಿದ್ರು ನಮ್ಮ ಅತ್ತೆಯವರೆಲ್ಲ. ಹಾಗೆ ಅಮ್ಮನ ಮನೆಯಲ್ಲಿ ಎಲ್ಲ ಕಡೆ.
ಈಗ ನಾನಿದು ಪೇಟೆ ಮನೆ, ನಮ್ಮಲ್ಲಿ ಒರಳಂತೂ ಇಲ್ಲ, ಹಾಗಾಗಿ ಮಿಕ್ಸಿ ಗ್ರ್ಯಾಂಡಿಗೆ ಹಾಕಿ, ಕೆಲವರು ದೊಡ್ಡ ಗ್ರ್ಯಾಂಡ್ರಿಗೆ ಹಾಕಿ ಮಿಕ್ಸ್ ಮಾಡ್ತಾರೆ. ನಾನು ಅಲ್ಲಿ ಮತ್ತು ಗ್ರ್ಯಾಂಡ್ರ್ ಮತ್ತು ರಗಳೆ ಮತ್ತೆ ಅನಿಸ್ಕೊಂಡು ಈಗ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡೋಣ, ಫೈನಲಿ ಸುಮಾರು ಉಪ್ಪಿನಕಾಯಿ ಮುಗಿತಾ ಬಂತು. ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ಕಲರ್ಫುಲ್ಲು ಮೆಣಸಿನ ಉಪ್ಪಿನಕಾಯಿ ಮಡ್ಡು ರೆಡಿ ಆಗ್ತಾ ಇದೆ. ಈಗ ನೋಡಿ, ಇಷ್ಟಿಷ್ಟನ್ನು ಹಾಕಿ ಚೆನ್ನಾಗಿ ಫೈನಾಗಿ ನಾನು ಗ್ರ್ಯಾಂಡ್ ಮಾಡ್ತೀನಿ. ಮಿಡಿಗಾಯಿ ಉಪ್ಪಿನಕಾಯಿ, ಉಪ್ಪಿನ ನೀರಿಗೆ ಮೆಣಸಿನಿಟ್ಟು ಹಾಕಾಯಿತು, ಮಸಾಲೆ ಪದಾರ್ಥ ಪೌಡ್ರೆಲ್ಲ ಹಾಕಾಯಿತು. ಈಗ ಫಸ್ಟ್ ಕ್ಲಾಸಾಗಿ ಗ್ರ್ಯಾಂಡ್ ಮಾಡಿ ಆಯಿತು, ಎಲ್ಲವೂ ಕೂಡ ರೆಡಿ ಆಯಿತು. ಉಪ್ಪಿನಕಾಯಿ ಇನ್ನೇನು, ಇದಕ್ಕೆ ಮಾವಿನ ಮಿಡಿ ಅಂದರೆ ಉಪ್ಪಿನ ಮಿಡಿಯನ್ನು ಹಾಕಬೇಕಾಗತ್ತೆ. ಇದನ್ನು ಮೊದಲೇ ನಾನು ಕ್ಲೀನಾಗಿ ಒರೆಸ್ಕೊಂಡಿಟ್ಟಿದ್ನಲ್ಲ, ಅದನ್ನೀಗ ಹಾಕಲಿಕ್ಕೆ ರೆಡಿ ಮಾಡಿಕೊಂಡೆ. ಉಪ್ಪಿನ ಮಿಡಿಯನ್ನು ಈ ಮಸಾಲೆಗೆ ಮಿಕ್ಸ್ ಮಾಡಬೇಕು. ನಾನೇನು ಮಾಡ್ತೀನಿ ಅಂದರೆ, ಎಲ್ಲ ಮಿಡಿಯನ್ನು ಒಂದೇ ಕಡೆ ಸೇರಿಸಲ್ಲ. ಸ್ವಲ್ಪ ಸಾಫ್ಟ್ ಆಗಿರುತ್ತಲ್ಲ ಅಂತಹ ಮಿಡಿಗಳನ್ನು ಒಂದು ಪಾತ್ರೆಗೆ ಹಾಕ್ತೀನಿ. ಯಾಕೆಂದರೆ ನಾವು ಅರ್ಜೆಂಟಲ್ಲಿ ಡೈಲಿ ಯೂಸ್ ಮಾಡ್ಕೋಬೋದು. ಮತ್ತೊಂದು ಗಟ್ಟಿ ಆಗಿರುವಂಥದ್ದು ಒಂದು ಬಾಕ್ಸಿಗೆ ಹಾಕ್ತೀನಿ. ಮತ್ತು ಕಪ್ಪಾಗಿರುವಂತಹ ಮಿಡಿಯನ್ನು ಕೂಡ ಒಂದು ಬಾಕ್ಸಿಗೆ ಹಾಕ್ತೀನಿ. ಹೀಗೆ 3 ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ, ನಾವು ಯೂಸ್ ಮಾಡುವ ರೀತಿ ಹೇಗಿರುತ್ತೋ ಹಾಗೆ ನಾವು ಉಪ್ಪಿನಕಾಯಿಯನ್ನು ಬಳಸ್ಕೋಬಹುದು. ಇದೇ ರೀತಿಯಾಗಿ ನಾವು ಉಪ್ಪಿನಕಾಯಿಯನ್ನು ಕರೆಕ್ಟಾಗಿ ಗಟ್ಟಿಯಾಗಿರುವ ಮಿಡಿಯನ್ನು ಒಂದು ಕಡೆ ಮತ್ತು ಸಾಫ್ಟಾಗಿರೋ ಮಿಡಿಯನ್ನು ಒಂದು ಕಡೆ ಎಲ್ಲವನ್ನು ಹಾಕಿ ಈ ಮಸಾಲೆಯನ್ನು ಮಿಕ್ಸ್ ಮಾಡ್ತೀನಿ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ಸಣ್ಣ ಬಾಕ್ಸ್ ಇದೆ, ದೊಡ್ಡ ಬಾಕ್ಸ್ ಇದೆ. ಈಗ ಚಿಕ್ಕ ಬಾಕ್ಸಿಗೆ ನಾನು ಸಾಫ್ಟಾಗಿರುವಂಥ ಮಿಡಿಯನ್ನು ಹಾಕಿದ್ದೀನಿ. ದೊಡ್ಡ ಬಾಕ್ಸಿಗೆ ಗಟ್ಟಿಯಾಗಿರುವಂಥ ಎಲ್ಲ ಮಿಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ಅದು 2 ವರ್ಷ ಆದರಂತೂ ಗ್ಯಾರಂಟಿ ಕೇಳಲ್ಲ. ಈಗ ಅರ್ಜೆಂಟಿಗೆ ಬೇಕಾಗಿದ್ದಕ್ಕಾಗಿ ನಾನು ಚಿಕ್ಕದೊಂದು ಅದಕ್ಕೆ ಹಾಕಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ನಾಳೆ ಮತ್ತೆಲ್ಲರಿಗೂ ಹೊಸ ಉಪ್ಪಿನಕಾಯಿ ಮಿಡಿಗಾಯಿ ಮಾಡಿದ್ದೀನಿ, ಟೇಸ್ಟ್ ನೋಡಿ ಅಂತ ಹೇಳಬೇಕಲ್ವ, ಹಾಗಾಗಿ ಒಂದು ಚಿಕ್ಕದೊಂದು ಬಾಕ್ಸಿಗೆ ಹಾಕಿ ಕಟ್ ಮಾಡಿ ಇಟ್ಟಿರ್ತೀನಿ. ದೊಡ್ಡ ಬಾಕ್ಸಿಗೆ ಈ ಮಸಾಲೆಯನ್ನು ಮೊದಲು ಹಾಕ್ಕೊಂಡೆ, ನಂತರ ಮಿಡಿಯನ್ನು ಹಾಕಿದೆ ಪೂರ್ತಿಯಾಗಿ. ಇನ್ನು ನೋಡಿ, 2 ಬಾಕ್ಸಿಗೆ ಹಾಕಾಯಿತು. ಇನ್ನು ಲಾಸ್ಟಿಗೆ ಇದೊಂದು ಬಾಕ್ಸ್ ಇಟ್ಕೊಂಡಿದ್ದೀನಿ, ಅದಕ್ಕೂ ಕೂಡ ಹಾಕ್ತೀನಿ. ಎಲ್ಲವನ್ನು ಮಿಕ್ಸ್ ಮಾಡಿ ಟೈಟಾಗಿ ಕಟ್ಟಿಟ್ಬಿಟ್ರೆ ಆಯಿತು. ನೀವು ಪ್ಲಾಸ್ಟಿಕ್ ಗಟ್ಟಿ ಇರುತ್ತಲ್ಲ ಆ ಬಾಕ್ಸಿಗಾದರೂ ಹಾಕ್ಬೋದು, ಇಲ್ಲಾಂದರೆ ಇದು ಉಪ್ಪಿನಕಾಯಿ ಹಾಕೋ ಭರಣಿ ಬರುತ್ತಲ್ಲ ಅದಕ್ಕೂ ಕೂಡ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಅದು ಟೈಟಾಗಿ ನೀವು ಕಟ್ಟಿರಬೇಕಾಗತ್ತೆ, ಗಾಳಿ ಹೋಗಬಾರ್ದು ಆ ರೀತಿಯಾಗಿ. ಮತ್ತು ಯಾವುದೇ ರೀತಿಯ ನಾನು ಹಾಳಾಗಬಾರ್ದು ಅಂತ ಅದಕ್ಕೆ ಅಂದರೆ ಇನ್ಗ್ರೀಡಿಯೆಂಟ್ಸ್ ಬೇರೆ ಯಾವುದನ್ನೂ ಬಳಸಿಲ್ಲ. ನಾನು ಡೈಲಿ ಹೇಗೆ ಮಾಡ್ತೀನೋ ಆ ರೀತಿಯಾಗಿ ಮಾಡಿದ್ದೀನಿ. ನೋಡಿದ್ರಲ್ವ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದು ಅಂತ. ಈಗ ನಾನು ಚಿಕ್ಕ ಬಾಕ್ಸಲ್ಲಿ ಇದೆಯಲ್ಲ ಅದನ್ನು ನಾನೀಗ ನಾಳೆ ಬಳಸ್ತೀನಿ. ಹಾಗೆ ಅದಕ್ಕೆ ಒಗ್ಗರಣೆಯನ್ನು ಹಾಕ್ತೀನಿ. ಯಾವುದೇ ಉಪ್ಪಿನಕಾಯಿಗೆ ನಾನು ಒಗ್ಗರಣೆ ಅಥವಾ ಎಣ್ಣೆಯನ್ನು ಸೇರಿಸಿಲ್ಲ, ಅರ್ಜೆಂಟ್ ಬಳಸಲಿಕ್ಕೆ ಮಾತ್ರ ಒಗ್ಗರಣೆಯನ್ನು ಹಾಕ್ಕೋತೀನಿ. ಎಣ್ಣೆ, ಸಾಸಿವೆ, ಇಂಗನ್ನು ಸೇರಿಸಿದರೂ ಇವು ಕೂಡ ಹಾಕಬೇಕಾಗತ್ತೆ. ಅತ್ಯಂತ ರುಚಿಕರವಾದ ಮಿಡಿಗಾಯಿ ಉಪ್ಪಿನಕಾಯಿ ರೆಡಿ ಆಗೇ ಬಿಡ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನು ನಾವೀಗ ಪೂರ್ತಿ ಎಣ್ಣೆ ತಣದ ಮೇಲೆ ಉಪ್ಪಿನಕಾಯಿಗೆ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನೇ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ.